ಎಲ್ಲ ಸ್ಪರ್ಧಾ ಮಿತ್ರರಿಗೂ ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಸ್ವಾಗತ. 60 ಟಾಪಿಕ್ಸ್ ಸರಣಿಯ ಭಾಗ 22 ನೋಡ್ತಾ ಇದ್ದೀವಿ. ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು ಅಂತಕ್ಕಂಥದ್ದು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಈ ಸಂವಿಧಾನದ ತಿದ್ದುಪಡಿಗಳ ಮೇಲೆ ಪ್ರಶ್ನೆಗಳು ಆಗ್ತಾ ಹೋಗ್ತದೆ. ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಅಧಿವೇಶನಗಳು ಮತ್ತು ಶಾಸನಗಳನ್ನು ಹೊರಡಿಸ್ತಕ್ಕಂಥದ್ದಾಗಿರ್ಬೋದು, ಪ್ರಮುಖ ತಿದ್ದುಪಡಿ ಕಾಯ್ದೆಗಳನ್ನು ತರ್ತಕ್ಕಂಥದ್ದಾಗಿರ್ಬೋದು, ಆಗಾಗ ಬದಲಾವಣೆಗಳು ಆಗ್ತಾ ಹೋಗ್ತದೆ. ಹಾಗೆಯೇ ಈ ತಿದ್ದುಪಡಿಗಳ ಮೇಲೆ ಪ್ರಚಲಿತ ಒಂದು ವಿಷಯದ ಮೇಲೆ ಕೂಡ ಪ್ರಶ್ನೆಗಳಾಗ್ತವೆ. ಅದಕ್ಕೋಸ್ಕರ ಈ ಒಂದು ಟಾಪಿಕ್ಕು ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು ಅಂತಕ್ಕಂಥದ್ದು ಹಿನ್ನೆಲೆಯನ್ನು ನೋಡಿಕೊಂಡು ಈ ಪ್ರಸ್ತುತ ಎಷ್ಟು ತಿದ್ದುಪಡಿಗಳಾಗಿವ ಅಂತಕ್ಕಂಥದ್ದು ಕೂಡ ಎಲ್ಲವೂ ಕೂಡ ನೋಡ್ತಾ ಹೋಗೋಣ ಅಂತಕ್ಕಂಥದ್ದು. ಕೊನೆ ತನಕ ನೋಡಿ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಸಂವಿಧಾನದ ಭಾಗ 20ರಲ್ಲಿ ಈ ತಿದ್ದುಪಡಿಗಳು ಅಂತಕ್ಕಂಥದ್ದು ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಸಂವಿಧಾನದ 20ನೇ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ನೋಡ್ತಾ ಇದ್ದೀವಿ. ಸಂವಿಧಾನದ 20ನೇ ಭಾಗದಲ್ಲಿ 368ನೇ ವಿಧಿ ಅಂತಕ್ಕಂಥದ್ದು. 368ನೇ ವಿಧಿ ಸಂವಿಧಾನ ತಿದ್ದುಪಡಿಗಳ ಬಗ್ಗೆ ಉಲ್ಲೇಖಗಳನ್ನು ನೀಡತಕ್ಕಂಥದ್ದು. ಯಾವ ಒಂದು ವಿಧಿಯಡಿಯಲ್ಲಿ ಸಂವಿಧಾನ ತಿದ್ದುಪಡಿಗಳು ಕಾಣ್ತೀವಿ ಅಂದರೆ ಅದು 368ನೇ ವಿಧಿ ಭಾಗ 20 ಅಂತಕ್ಕಂಥದ್ದು. ಹಾಗೆ ಒಂದು ಪ್ರಶ್ನೆ ಬರ್ತದೆ, ಸಂವಿಧಾನ ತಿದ್ದುಪಡಿ ವಿಧಾನಗಳನ್ನು ಯಾವ ಒಂದು ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೀವಿ ಅಂತಕ್ಕಂಥದ್ದು. ಎರವಲು ಪಡೆದುಕೊಂಡಿರ್ತಕ್ಕಂಥದ್ದು ಅದು ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ. ಆಲ್ರೆಡಿ ನಾವು GSS ಸ್ಟಡಿ ಸರ್ಕಲ್ನಲ್ಲಿ ಈ ಸಂವಿಧಾನ ಪ್ರಮುಖ ಅಂಶಗಳು, ಎರವಲು ಅಂಶಗಳು ಅಂತಕ್ಕಂಥದ್ದು ಒಂದು ವಿಡಿಯೋ ಇದೆ. ಯಾರು ನೋಡಿಲ್ಲ ಅದನ್ನು ನೋಡಿಬಿಟ್ಟು ನೋಡಿ ಅಂತಕ್ಕಂಥದ್ದು. ಅದು ಕೂಡ ಯೂಸ್ಫುಲ್ ಇದೆ. ಯಾವ ಒಂದು ಸಂವಿಧಾನದಿಂದ ಏನೆಲ್ಲ ಅಂಶಗಳನ್ನು ನಾವು ಭಾರತ ಸಂವಿಧಾನ ರಚನೆ ಮಾಡಬೇಕಾದ್ರೆ ತಗೊಂಡಿವಿ ಅಂತಕ್ಕಂಥದ್ದು ಕೂಡ ನೀವು ಗಮನಿಸಬಹುದು. ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ ವಿಧಾನಗಳನ್ನು ಎರವಲು ಪಡೆದುಕೊಂಡಿರ್ತಕ್ಕಂಥದ್ದು. ಈ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕಾದ್ರೆ ಮಸ್ತಾಗಿ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲೇ ಪ್ರಾರಂಭಿಸಬೇಕು ಅಂತಕ್ಕಂಥದ್ದು. ಒಂದು ಮಸೂದೆಯನ್ನು ಮಂಡನೆ ಮಾಡಬೇಕಾದ್ರೆ ಒಂದು ಲೋಕಸಭೆಯಲ್ಲಿ ಮಂಡಿಸಬೇಕು, ಇಲ್ಲವೇ ರಾಜ್ಯಸಭೆಯಲ್ಲಿ ಅದನ್ನು ಪ್ರಾರಂಭಿಸಬೇಕು ಅಂತಕ್ಕಂಥದ್ದು ರೂಲ್ ಇದೆ. ಆ್ಯಸ್ ಪರ್ ರೂಲ್ ಹೇಳ್ತಕ್ಕಂಥದ್ದು. ನೋಡ್ತಗೋಣ ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು ಅಂತಕ್ಕಂಥದ್ದು. ಸಂವಿಧಾನ ಯಾವಾಗ ಜಾರಿಗೆ ಬಂತಲ್ಲ ಅಂದಿನ ಹಿಡ್ಕೊಂಡು ಪ್ರಸ್ತುತದವರೆಗೆ ಎಷ್ಟೆಲ್ಲ ತಿದ್ದುಪಡಿಗಳಾಗ್ಯಾವ ಪರೀಕ್ಷಾ ದೃಷ್ಟಿಕೋನದಿಂದ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಅದಕ್ಕೋಸ್ಕರ ಮೊದಲನೇ ತಿದ್ದುಪಡಿ ನೋಡ್ತಾ ಇದ್ದೀವಿ. ಮೊದಲನೇ ತಿದ್ದುಪಡಿ, 1ನೇ ತಿದ್ದುಪಡಿ ಅಂತಕ್ಕಂಥದ್ದು 1951 ಜೂನ್ 18ರಂದು ಮೊಟ್ಟ ಮೊದಲ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ತರ್ತಾರೆ. ಏನದು ವಿಷಯ ಏನಾಗಿತ್ತು ಅಂದರೆ ಅದು ಭೂ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಭಾರತ ಸಂವಿಧಾನದ ಮೊದಲ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಭೂ ಸುಧಾರಣೆಗೆ ಸಂಬಂಧಿಸಿರ್ತಕ್ಕಂಥ ಒಂದು ತಿದ್ದುಪಡಿಯಾಗಿದೆ. ಆ ಒಂದು ಸಂದರ್ಭದಲ್ಲೇ ಭೂ ಸುಧಾರಣೆ ಕಾಯ್ದೆ ಕೂಡ ಜಾರಿಗೆ ಬಂದಿರತಕ್ಕಂಥದ್ದು. 1951 ಜೂನ್ 18ರಂದು ಭೂ ಸುಧಾರಣೆಗೆ ಮೊದಲ ತಿದ್ದುಪಡಿ ಕಾಯ್ದೆ ಆಗಿರ್ತಕ್ಕಂಥದ್ದು. ಮೊದಲ ತಿದ್ದುಪಡಿ ಯಾವುದು ಅಂದರೆ ಅದು ಭೂ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಬರ್ತಕ್ಕಂಥದ್ದು 7ನೇ ತಿದ್ದುಪಡಿ ಅಂತಕ್ಕಂಥ ನೋಡ್ತಿದ್ವಿ. 1956ರಲ್ಲಿ 7ನೇ ತಿದ್ದುಪಡಿ ರಾಜ್ಯಗಳ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆಯೋಗ ರಚನೆ ಆಗ್ತದೆ. ಅಂದರೆ ಆ ಒಂದು ಆಯೋಗ ಒಂದು ಶಿಫಾರಸಿನ ಮೇರೆಗೆ ರಾಜ್ಯಗಳು ರಚನೆ ಮಾಡಬೇಕು ಅಂತಕ್ಕಂಥದ್ದು ಘೋಷಣೆ ಆಗ್ತದೆ. ಫಜಲ್ ಅಲಿ ಆಯೋಗ 1956ರಲ್ಲಿ ಫಜಲ್ ಅಲಿ ಆಯೋಗದ ಒಂದು ಶಿಫಾರಸಿನ ಮೇರೆಗೆ ಭಾರತ ಸಂವಿಧಾನಕ್ಕೆ 7ನೇ ಒಂದು ತಿದ್ದುಪಡಿ ಅನ್ವಯ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು ಇರಬೇಕಂತೇಳಿ ಒಂದು ಸಮಿತಿ ಶಿಫಾರಸು ಮಾಡ್ತದೆ. ಫಜಲ್ ಅಲಿ ಆಯೋಗ ಸಮಿತಿ ಶಿಫಾರಸು ಮಾಡಿರ್ತಕ್ಕಂಥ ಒಂದು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆಗೆ ಒಂದು ಅವಕಾಶ ಸಿಕ್ತು ಅಂತಕ್ಕಂಥದ್ದು. 1956ರಲ್ಲಿ 7ನೇ ತಿದ್ದುಪಡಿ ರಾಜ್ಯಗಳ ಪುನರ್ರಚನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ತಿದ್ದುಪಡಿಯಾಗಿದೆ. ಒಂದು ಪ್ರಶ್ನೆ ಇಲ್ಲಿ, ಪ್ರಸ್ತುತ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿವೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೋಡ್ತಗೋಣ 15ನೇ ತಿದ್ದುಪಡಿ ಅಂತಕ್ಕಂಥದ್ದು. 15ನೇ ತಿದ್ದುಪಡಿ 1963ರಲ್ಲಿ ಮಾಡಿರ್ತಕ್ಕಂಥದ್ದು. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನು
60 ವರ್ಷದಿಂದ 62 ವರ್ಷಕ್ಕೆ ಹೆಚ್ಚಿಸಲಾಯಿತು ಅಂತಕ್ಕಂಥದ್ದು. ಏನು ಮಾಡ್ತಾರೆ, ಆ ಒಂದು ತಿದ್ದುಪಡಿ ಕಾಯ್ದೆಯಿಂದ 15ನೇ ತಿದ್ದುಪಡಿ ಕಾಯ್ದೆಯಿಂದ 1963ರಲ್ಲಿ ಏನು ಮಾಡ್ತಾರೆ, ಹೈಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿ ವಯಸ್ಸೆಷ್ಟು 60 ವರ್ಷ ಇತ್ತು. ಅದನ್ನೇನು ಮಾಡ್ತಾರೆ, 2 ವರ್ಷ ಹೆಚ್ಚಿಗೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಕಾಯ್ದೆ ಯಾವುದಂದ್ರೆ ಅದು 15ನೇ ಸಂವಿಧಾನ ತಿದ್ದುಪಡಿ ಆಗಿದೆ. ಇನ್ನು 21ನೇ ತಿದ್ದುಪಡಿ 1967ರಲ್ಲಿ ಅಂತಕ್ಕಂಥದ್ದು, ಸಿಂಧಿ ಭಾಷೆಯನ್ನು 8ನೇ ಅನುಸೂಚಿಗೆ ಸೇರಿಸಲಾಯಿತು ಅಂತಕ್ಕಂಥದ್ದು. ಸಿಂಧಿ ಭಾಷೆಗೆ ಒಂದು ಭಾಷಾ ಸ್ಥಾನಮಾನವನ್ನು ನೀಡುವುದರ ಮೂಲಕ 8ನೇ ಅನುಸೂಚಿಗೆ ಸೇರಿಸಲಾಯಿತು ಅಂತಕ್ಕಂಥದ್ದು. 8ನೇ ಅನುಸೂಚಿ ಯಾವುದರ ಬಗ್ಗೆ ಹೇಳ್ತದೆ, ಭಾಷೆಗಳ ಬಗ್ಗೆ ಹೇಳ್ತಕ್ಕಂಥ ಒಂದು ಅನುಸೂಚಿಯಾಗಿದೆ. 21ನೇ ತಿದ್ದುಪಡಿ ಕಾಯ್ದೆ 1967 ಸಿಂಧಿ ಭಾಷೆಗೆ ಭಾಷಾ ಸ್ಥಾನಮಾನವನ್ನು ನೀಡಿರ್ತಕ್ಕಂಥದ್ದು. 8ನೇ ಅನುಸೂಚಿಗೆ ಆ ಒಂದು ಭಾಷೆಯನ್ನು ಸೇರಿಸಲಾಗಿರ್ತಕ್ಕಂಥದ್ದು. 24ನೇ ತಿದ್ದುಪಡಿ ಸಂವಿಧಾನದ ತಿದ್ದುಪಡಿ 1971ರಲ್ಲಿ ಜರುಗಿರ್ತಕ್ಕಂಥದ್ದು. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರವನ್ನು ನೀಡಿರ್ತಕ್ಕಂಥದ್ದು. ಮುಂಚೆ ಸಂಸತ್ತಿಗೆ ಈ ಅಧಿಕಾರವಿರಲಿಲ್ಲ. ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟಿಗಿತ್ತು. ಆ ಒಂದು ಅಧಿಕಾರ ಏನು ಮಾಡ್ತದೆ, 24ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಆ ಒಂದು ಅಧಿಕಾರವನ್ನು ಸಂಸತ್ತಿಗೆ ನೀಡಲಾಯಿತು ಅಂತಕ್ಕಂಥದ್ದು. ಕೇಳ್ತಾರೆ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಸಂಸತ್ತಿಗೆ ತಿದ್ದುಪಡಿ ಮಾಡಲು ಅಧಿಕಾರ ನೀಡಿರ್ತಕ್ಕಂಥ ತಿದ್ದುಪಡಿ ಕಾಯ್ದೆ ಯಾವುದು ಅಂತ ಕೇಳಿದ್ರೆ ಅದು 24ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಆಗಿರ್ತದೆ. ಹಾಗೆ ನೋಡ್ತಾ ಹೋಗ್ತೀವಿ 31ನೇ ತಿದ್ದುಪಡಿ 1973ರಲ್ಲಿ ಅಂತಕ್ಕಂಥದ್ದು. ಈ ಒಂದು ತಿದ್ದುಪಡಿ ಮೂಲಕ ಲೋಕಸಭೆಯ ಸದಸ್ಯರ ಸಂಖ್ಯೆಯನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು ಅಂತಕ್ಕಂಥದ್ದು. ಲೋಕಸಭೆ ಸದಸ್ಯರ ಸಂಖ್ಯಾಬಲವನ್ನು 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು ಅಂತಕ್ಕಂಥದ್ದು ಈ ಒಂದು ತಿದ್ದುಪಡಿ ಕಾಯ್ದೆಯಿಂದ ತಿಳ್ಕೊಬಹುದು. ನೋಡ್ತಾ ಹೋಗ್ತೀವಿ, ಪ್ರಮುಖವಾಗಿ 42ನೇ ತಿದ್ದುಪಡಿ ಕಾಯ್ದೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಒಂದು ತಿದ್ದುಪಡಿ ಮೇಲೆ ಪ್ರಶ್ನೆಗಳಾಗ್ತವೆ. 42ನೇ ತಿದ್ದುಪಡಿ 1976. ಇದಕ್ಕೆ ಮಿನಿ ಸಂವಿಧಾನ ಅಂಥೇಳೇ ಕರೆಯಲಾಗ್ತದೆ. ಸಂವಿಧಾನದಲ್ಲಿ ಮಿನಿ ಸಂವಿಧಾನ ಅಂತೇಳಿ ಯಾವ ತಿದ್ದುಪಡಿ ಕರೀತಾರೆ ಅಂದರೆ ಅದು 42ನೇ ತಿದ್ದುಪಡಿಗೆ. ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಎಂಬ 3 ಹೊಸ ಪದಗಳನ್ನು ಸೇರಿಸಿರತಕ್ಕಂಥ ತಿದ್ದುಪಡಿಯಾಗಿದೆ. ಭಾರತ ಒಂದು ಸಂವಿಧಾನ ಪೀಠಿಕೆಗೆ 3 ಪದಗಳನ್ನು ಸೇರಿಸಲಾಯಿತು. ಅವು ಯಾವ ಅಂತ ಕೇಳ್ತಾರೆ, ಒಂದು ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಅಂತಕ್ಕಂಥ ಈ 3 ಪದಗಳನ್ನು ಸೇರಿಸಿರ್ತಕ್ಕಂಥ ತಿದ್ದುಪಡಿ ಕಾಯ್ದೆ ಯಾವುದಂದ್ರೆ ಅದು 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ ಬರ್ತದ, ಇಲ್ಲಿವರೆಗೆ ಸಂವಿಧಾನ ಪೀಠಿಕೆಗೆ ತಿದ್ದುಪಡಿ ಎಷ್ಟು ಸಲ ಆಗಿದೆ ಅಂದರೆ ಕೇವಲ 1 ಬಾರಿ ಆಗಿರತಕ್ಕಂಥದ್ದು. ಅದು ಈ 3 ಪದಗಳನ್ನು ಸೇರಿಸುವುದರ ಮೂಲಕ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತಕ್ಕಂಥ ಪದಗಳ ಸೇರಿಸುವ ಮೂಲಕ ಸಂವಿಧಾನದ ಪೀಠಿಕೆಗೆ ಏಕಮಾತ್ರ 1 ಬಾರಿ ಮಾತ್ರ ತಿದ್ದುಪಡಿ ಆಗಿರತಕ್ಕಂಥದ್ದು. ಮುಂದಿನ ಒಂದು ನೋಡ್ತಾ ಹೋಗೋಣ. ಈ ಒಂದು ತಿದ್ದುಪಡಿ ಕಾಯ್ದೆಯಿಂದ ಏನೆಲ್ಲ ಬದಲಾವಣೆಗಳಾದವು ಅಂತಕ್ಕಂಥ 10 ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು ಅಂತಕ್ಕಂಥದ್ದು. 42ನೇ ತಿದ್ದುಪಡಿ ಕಾಯ್ದೆಯಿಂದ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಭಾಗ 4A ಇಂದ 51A ಉಪವಿಧಿ ಎ ಇಂದ 51A ಉಪವಿಧಿ ಕೆವರೆಗೆ ಅಂದರೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಂತಕ್ಕಂಥದ್ದು. ಮೇನ್ ಇಂಪಾರ್ಟೆಂಟ್ ಆಗಿ ಭಾಗ 4A ವಿಧಿಯಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಾವು ನೋಡ್ಬೋದು. ಇನ್ನು ಅದೇ ರೀತಿ ಲೋಕಸಭೆ, ವಿಧಾನಸಭೆ ಅವಧಿಗಳು ಏನು ಅವಧಿ ಇತ್ತಲ್ಲ 5 ವರ್ಷದಿಂದ 6 ವರ್ಷಕ್ಕೆ ಹೆಚ್ಚಿಸಲಾಯಿತು ಅಂತಕ್ಕಂಥದ್ದು. 42ನೇ ತಿದ್ದುಪಡಿ ಕಾಯ್ದೆಯಿಂದ ಲೋಕಸಭೆ ಮತ್ತು ವಿಧಾನಸಭೆಗಳ ಅಧಿಕಾರ ಅವಧಿ 1 ವರ್ಷ ಹೆಚ್ಚಿಸಲಾಯಿತು ಅಂತಕ್ಕಂಥದ್ದು. 5 ವಿಷಯಗಳನ್ನು ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ವರ್ಗಾಯಿಸಲಾಯಿತು ಅಂತಕ್ಕಂಥದ್ದು. ಮುಂಚೆ ರಾಜ್ಯ ಪಟ್ಟಿಯಲ್ಲಿರತಕ್ಕಂಥ ವಿಷಯಗಳನ್ನು ಅದೇನು ಮಾಡ್ತಾರೆ, ಸಮವರ್ತಿ ಪಟ್ಟಿಗೆ, ಈ ಕಡೆ ರಾಜ್ಯ ಮತ್ತು ಕೇಂದ್ರ ನಡುವೆ ಸಮವರ್ತಿ ಪಟ್ಟಿಗೆ ಆ ಒಂದು 5 ವಿಷಯಗಳನ್ನು ವಿಂಗಡಿಸಲಾಯಿತು. ಯಾವ್ಯಾವು ವಿಷಯಗಳನ್ನು ಅಂತ ನೋಡೋದಾದರೆ ಮೊದಲನೇದಾಗಿ ಶಿಕ್ಷಣ ಅಂತಕ್ಕಂಥದ್ದು ನೋಡ್ತೀವಿ. ಶಿಕ್ಷಣ ಇದು ಸಮವರ್ತಿ ಪಟ್ಟಿಯಲ್ಲಿ ಬರಬೇಕು ಅಂತಕ್ಕಂಥದ್ದು.
ಅರಣ್ಯ ಅಂತಕ್ಕಂಥದ್ದು, ವನ್ಯಜೀವಿ ಮತ್ತು ಪಕ್ಷಿಗಳ ಸಂರಕ್ಷಣೆ ಅಂತಕ್ಕಂಥದ್ದಾಗಿರ್ಬೋದು, ಅಳತೆ ಮತ್ತು ತೂಕ ಆಗಿರ್ಬೋದು, ಇನ್ನು ನ್ಯಾಯಾಲಯಗಳ ರಚನೆ ಮತ್ತು ಅಧಿಕಾರ ಅಂತಕ್ಕಂಥದ್ದು. ಇವು 2 ಸಮವರ್ತಿ ಪಟ್ಟಿಯಲ್ಲಿ ಬರಬೇಕು ಅಂತಕ್ಕಂಥದ್ದು ಈ ಒಂದು ತಿದ್ದುಪಡಿಯಿಂದ ಘೋಷಿಸಲಾಯಿತು ಅಂತಕ್ಕಂಥದ್ದು ನೋಡ್ತಾ ಇರ್ತೀವಿ. ಪ್ರಮುಖವಾಗಿ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತ ಕರಿತೀವಿ. ಹಾಗೆಯೇ 44ನೇ ತಿದ್ದುಪಡಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1978ರಲ್ಲಿ 44ನೇ ತಿದ್ದುಪಡಿ ಆಗಿರ್ತಕ್ಕಂಥದ್ದು. 31ನೇ ವಿಧಿಯಲ್ಲಿ ಇರ್ತಕ್ಕಂಥ ಆಸ್ತಿ ಹಕ್ಕನ್ನು ತೆಗೆದುಹಾಕಿ ಇದನ್ನು 300A ವಿಧಿಯಡಿಯಲ್ಲಿ ಕಾನೂನಿನ ಹಕ್ಕನ್ನಾಗಿ ಇಡಲಾಯಿತು ಅಂತಕ್ಕಂಥದ್ದು. ಮುಂಚೆ 7 ಮೂಲಭೂತ ಹಕ್ಕುಗಳನ್ನು ನೋಡ್ತಾ ಇದ್ದೀವಿ ಸಂವಿಧಾನದಲ್ಲಿ. ಸಂವಿಧಾನದಲ್ಲಿ 7 ಮೂಲಭೂತ ಹಕ್ಕುಗಳಿದ್ದು ಅದೇನಾಯಿತು, ಆಸ್ತಿ ಹಕ್ಕು ಅಂತಕ್ಕಂಥದ್ದು ಈ 44ನೇ ತಿದ್ದುಪಡಿ ಮಾಡೋದರ ಮೂಲಕ 1978ರಲ್ಲಿ ಈ ಆಸ್ತಿ ಹಕ್ಕು ಅಂತಕ್ಕಂಥದ್ದು ತೆಗೆದುಹಾಕಿ ಅದು ಪ್ರಸ್ತುತ 300A ವಿಧಿಯಡಿಯಲ್ಲಿ ಅದೊಂದು ಕಾನೂನಾತ್ಮಕ ಹಕ್ಕಾಗಿದೆ. ಕಾನೂನಿನ ಮೂಲಕ ಪಡೆದುಕೊಳ್ಳತಕ್ಕಂಥ ಒಂದು ಹಕ್ಕಾಗಿದೆ. ಅದೊಂದು ಕಾನೂನಿನ ಹಕ್ಕು ಅಂತೇಳಿ ಘೋಷಿಸಲಾಯಿತು ಅಂತ. ಇನ್ನು ಅದೇ ರೀತಿ ನೋಡ್ತೀವಿ 44ನೇ ತಿದ್ದುಪಡಿ ಮೂಲಕ ಲೋಕಸಭೆ ಮತ್ತು ವಿಧಾನಸಭೆಗಳ ಅಧಿಕಾರ ಅವಧಿಯನ್ನು 6 ವರ್ಷದಿಂದ 5 ವರ್ಷಕ್ಕೆ ಇಳಿಸಲಾಯಿತು ಅಂತಕ್ಕಂಥದ್ದು. ಮುಂಚೆ 6 ವರ್ಷ ಇತ್ತು, ಅದನ್ನು 5 ವರ್ಷಕ್ಕೆ ಇಳಿಸಲಾಯಿತು ಅಂತಕ್ಕಂಥದ್ದು ಕೂಡ ಗಮನಿಸ್ತೀವಿ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಚುನಾವಣೆ ವಿವಾದಗಳನ್ನು ಬಗೆಹರಿಸಲು ಅಧಿಕಾರವನ್ನು ಸುಪ್ರೀಂ ಕೋರ್ಟ್ಗೆ ನೀಡಲಾಯಿತು ಅಂತ. ಈಗ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ವಿವಾದಗಳು, ಗೊಂದಲಗಳು ಉಂಟಾದಾಗ ಆ ಗೊಂದಲವನ್ನು ಬಗೆಹರಿಸ್ತಕ್ಕಂಥ ಜವಾಬ್ದಾರಿ ಯಾರಿಗೆ ನೀಡಲಾಯಿತು ಅಂದರೆ ಸುಪ್ರೀಂ ಕೋರ್ಟ್ಗೆ ನೀಡಲಾಯಿತು ಅಂತಕ್ಕಂಥದ್ದು ಇಲ್ಲಿ ಗಮನಿಸಬಹುದು. 52ನೇ ಪ್ರಮುಖ ತಿದ್ದುಪಡಿ ಆಗಿರ್ತದೆ. 52ನೇ ತಿದ್ದುಪಡಿ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು. 52ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು. 10ನೇ ಅನುಸೂಚಿಯನ್ನು ಪಕ್ಷಾಂತರ ನಿಷೇಧ ಕಾಯ್ದೆ ಸಂಬಂಧಿಸಿದ ವಿಷಯಗಳನ್ನು ವಿವರಿಸಲಾಗಿದೆ. 10ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪಕ್ಷಗಳ ವಿಲೀನಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ. ಇವಾಗ ಸಮ್ಮಿಶ್ರ ಸರ್ಕಾರ ಮಾಡ್ತಾ ಹೋಗ್ತಾರೆ. ಸಮ್ಮಿಶ್ರ ಸರ್ಕಾರ ಅಥವಾ ಪಕ್ಷಗಳು ವಿಲೀನ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದರೆ ಅದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅನ್ವಯವಾಗುವುದಿಲ್ಲ. ವ್ಯಕ್ತಿಗಳು ಮಾತ್ರ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ವರ್ಗಾವಣೆ ಆದಾಗ ಅದು ಪಕ್ಷಾಂತರ ನಿಷೇಧ ಕಾಯ್ದೆಗೆ ಅಪ್ಲೈ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಹೇಳಲಾಗ್ತದೆ. ಪಕ್ಷಗಳ ವಿಲೀನಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯಿಸುವುದಿಲ್ಲ ಅಂತಕ್ಕಂಥದ್ದು ಕೂಡ ಗಮನಿಸಬೇಕು. ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ ಅಂತಿಮ ಅಧಿಕಾರ ಯಾರಿಗಿದೆ ಅಂದರೆ ಸ್ಪೀಕರ್ ಅವರ ಕೈಯಲ್ಲಿದೆ ಅಂತಕ್ಕಂಥದ್ದು. ಅಂತಿಮ ಅಧಿಕಾರ ನಿರ್ಧಾರವನ್ನು ಕೈಗೊಳ್ತಕ್ಕಂಥದ್ದು ಯಾರಿಗಿದೆ ಅಂದರೆ ಲೋಕಸಭೆಯ ಸ್ಪೀಕರ್ ಅವರಿಗೆ ಇರುತ್ತೆ ಅಂತಕ್ಕಂಥದ್ದು ಗಮನಿಸಬಹುದು. 61ನೇ ತಿದ್ದುಪಡಿ ನೋಡ್ತಾ ಹೋಗೋಣ. 61ನೇ ತಿದ್ದುಪಡಿ 1989 ಅಂತಕ್ಕಂಥದ್ದು ಮತದಾನ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲಾಯಿತು ಅಂತಕ್ಕಂಥದ್ದು. ಎಷ್ಟನೇ ತಿದ್ದುಪಡಿ ಅಂತ ಕೇಳ್ತಾರೆ. ಮತದಾನ ವಯಸ್ಸನ್ನು ಇಳಿಕೆ ಮಾಡಿರ್ತಕ್ಕಂಥ ತಿದ್ದುಪಡಿ ಯಾವುದಂದರೆ 61ನೇ ತಿದ್ದುಪಡಿ 1989ರಲ್ಲಿ ಅಂತಕ್ಕಂಥದ್ದು. ಇನ್ನು ಹಾಗೆ ನೋಡ್ತಾ ಹೋಗೋಣ 69ನೇ ತಿದ್ದುಪಡಿ ಕಾಯ್ದೆ 1991ರಲ್ಲಿ ದೆಹಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಷ್ಟ್ರೀಯ ರಾಜಧಾನಿ ಎಂಬ ವಿಶೇಷ ಸ್ಥಾನಮಾನವನ್ನು ನೀಡಲಾಯಿತು ಅಂತಕ್ಕಂಥದ್ದು. ಈ ತಿದ್ದುಪಡಿ ಕಾಯ್ದೆಯಿಂದ ಏನಾಗ್ತದೆ 69ನೇ ಸಂವಿಧಾನ ತಿದ್ದುಪಡಿ 1999ರಲ್ಲಿ ದೇಶಕ್ಕೆ ಒಂದು ರಾಷ್ಟ್ರೀಯ ರಾಜಧಾನಿ ಇರಬೇಕು, ಅದು ದೆಹಲಿ ಅಂತಕ್ಕಂಥದ್ದು ಆಯ್ಕೆ ಮಾಡಿ ಅದಕ್ಕೆ ವಿಶೇಷ ಸ್ಥಾನಮಾನ ರಾಜಧಾನಿ ಸ್ಥಾನಮಾನವನ್ನು ನೀಡಲಾಯಿತು ಅಂತಕ್ಕಂಥದ್ದು. ಇನ್ನು 73ನೇ ತಿದ್ದುಪಡಿ ಕಾಯ್ದೆ 1992ರಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತರೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಏಪ್ರಿಲ್ 24, 1993 ಪಂಚಾಯತಿ ಕಾಯ್ದೆ ಜಾರಿಗೆ ಬಂದ ದಿನವನ್ನಾಗಿದೆ. ಈ ಕಾಯ್ದೆ ಅನುಸಾರ ಭಾರತದಲ್ಲಿ ಮೊಟ್ಟ ಮೊದಲ ಪಂಚಾಯತಿ ರಚನೆಯಾಗಿದ್ದು ರಾಜಸ್ಥಾನದ ನಾಗೂರ್ ಜಿಲ್ಲೆಯಲ್ಲಿ. ನೋಡ್ತಾ ಇದ್ದೀವಿ ರಾಜಸ್ಥಾನದ ನಾಗೂರ್ ಜಿಲ್ಲೆ ಅಂತಕ್ಕಂಥದ್ದು. ನಾಗೂರ್ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಪಂಚಾಯಿತಿ ಭಾರತದಲ್ಲಿ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು.
ಈ ಪಂಚಾಯಿತಿ ಬಗ್ಗೆ ತಿಳಿಸ್ತಕ್ಕಂಥ ವಿಧಿಗಳು ಯಾವ್ಯಾವು ಅಂದರೆ 243ರಿಂದ 243 ಓ ವಿಧಿಯಡಿಯಲ್ಲಿ ಒಟ್ಟು 29 ವಿಷಯಗಳನ್ನು ಇಲ್ಲಿ ಸೇರ್ಪಡಿಸಲಾಯಿತು ಅಂತಕ್ಕಂಥದ್ದು ನೋಡ್ತೀವಿ. 73ನೇ ತಿದ್ದುಪಡಿ ಕಾಯ್ದೆ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 74ನೇ ತಿದ್ದುಪಡಿ ಕಾಯ್ದೆ 1992 ಇದು ನಗರ ಸ್ಥಳೀಯ ಸರ್ಕಾರಗಳ ರಚನೆ ಅಥವಾ ಮುನ್ಸಿಪಲ್ಗಳ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಜೂನ್ 1, 1993ರಲ್ಲಿ 12ನೇ ಅನುಸೂಚಿಗೆ ಸೇರಿಸಲ್ಪಟ್ಟಿರ್ತಕ್ಕಂಥ ವಿಚಾರವಾಗಿದೆ. 74ನೇ ತಿದ್ದುಪಡಿ ಕಾಯ್ದೆ 1992 ಸ್ಥಳೀಯ ಸರ್ಕಾರಗಳ ರಚನೆ ಕುರಿತು ಹೇಳ್ತಕ್ಕಂಥ ಒಂದು ತಿದ್ದುಪಡಿಯಾಗಿದೆ. ಮುಂದೆ ನೋಡ್ತಗೋಣ. 86ನೇ ತಿದ್ದುಪಡಿ ಕಾಯ್ದೆ 2002 ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸಂವಿಧಾನದ 86ನೇ ತಿದ್ದುಪಡಿಯು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಪ್ರಾಥಮಿಕ ಶಿಕ್ಷಣ. ಈ 86ನೇ ತಿದ್ದುಪಡಿಯಿಂದ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕೆಂಬುದು ಇಲ್ಲಿ ಈ ಒಂದು ತಿದ್ದುಪಡಿ ಕಾಯ್ದೆಯಿಂದ ಘೋಷಿಸಲಾಯಿತು ಅಂತಕ್ಕಂಥದ್ದು. ಭಾರತ ಸಂವಿಧಾನದ ಭಾಗ 3ರಲ್ಲಿ 21A ವಿಧಿಯಡಿಯಲ್ಲಿ ಇದನ್ನು ಸೇರಿಸಲಾಯಿತು ಅಂತಕ್ಕಂಥ ಇದೊಂದು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ 21A ವಿಧಿಯಡಿಯಲ್ಲಿ ಸೇರಿಸಲಾಯಿತು. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡ್ತಕ್ಕಂಥದ್ದು. ಶಿಕ್ಷಣದ ಹಕ್ಕು ಕಾಯ್ದೆ ಜಾರಿಗೆ ಬಂದಿದ್ದು 2009ರಲ್ಲಿ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು. ಈ 86ನೇ ತಿದ್ದುಪಡಿಯಿಂದ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯ ಎಂದು 11ನೇ ಮೂಲಭೂತ ಕರ್ತವ್ಯದಲ್ಲಿ ಸೇರಿಸಲಾಯಿತು ಅಂತಕ್ಕಂಥದ್ದು. ಹಾಗೆಯೇ ಈ 86ನೇ ತಿದ್ದುಪಡಿಯಿಂದ ಇದು ಒಂದು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಸೇರಿಸಲಾಯಿತು. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕನ್ನೋದು ಒಂದು ಘೋಷಣೆ ಆಯಿತು. ಇದನ್ನೇ ಪೋಷಕರ ಕರ್ತವ್ಯ ಕೂಡ ಆಯಿತು. 11ನೇ ಮೂಲಭೂತ ಕರ್ತವ್ಯ ಆಯಿತು. ಭಾಗ 4A ವಿಧಿಯಡಿಯಲ್ಲಿ ಸೇರಿಸಲಾಗಿರ್ತಕ್ಕಂಥ 10 ಮೂಲಭೂತ ಕರ್ತವ್ಯಕ್ಕೆ +1 11 ಮೂಲಭೂತ ಕರ್ತವ್ಯಗಳನ್ನು ಗಮನಿಸಬಹುದು. ಎಷ್ಟಿದ್ದಾವೆ ಅಂತ ಕೇಳ್ತಾರೆ ಡೈರೆಕ್ಟ್ ಪ್ರಶ್ನೆ. 11 ಮೂಲಭೂತ ಕರ್ತವ್ಯಗಳನ್ನು ನಾವು ಭಾರತ ಸಂವಿಧಾನದಲ್ಲಿ ನೋಡ್ತಾ ಹೋಗ್ತೀವಿ. 93ನೇ ತಿದ್ದುಪಡಿ ಕಾಯ್ದೆ 2005 ಅಂತಕ್ಕಂಥ ನೋಡ್ತೀವಿ. RTE ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ಕುರಿತು ಹೇಳ್ತಕ್ಕಂಥ ಒಂದು ತಿದ್ದುಪಡಿಯಾಗಿದೆ. 93ನೇ ಭಾರತ ಸಂವಿಧಾನ ತಿದ್ದುಪಡಿ ಕಾಯ್ದೆ 2005 RTE ಖಾಸಗಿ ವಿದ್ಯಾಶಾಲೆಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸುವ ಒಂದು ಮೀಸಲಾತಿ ತಿದ್ದುಪಡಿಯಾಗಿದೆ. ಇನ್ನು 98ನೇ ತಿದ್ದುಪಡಿ ಕಾಯ್ದೆ 2012 ಅಂತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ನೀಡಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದೀವಿ ಸ್ಥಾನಮಾನ ನೀಡಿರ್ತಕ್ಕಂಥದ್ದು 371J ವಿಧಿಯಡಿಯಲ್ಲಿ 371J ವಿಧಿಯಡಿಯಲ್ಲಿ ಸೇರಿಸಲಾಯಿತು ಅಂತಕ್ಕಂಥದ್ದು. ಒಟ್ಟು 7 ಜಿಲ್ಲೆಗಳನ್ನು ಗಮನಿಸಬಹುದು. ಯಾದಗಿರಿ, ಬೀದರ, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಅಂತಕ್ಕಂಥದ್ದು. ಈ ಒಟ್ಟು 7 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥ ಅಥವಾ ವಿಶೇಷ ರಿಸರ್ವೇಷನನ್ನು ಕಲ್ಪಿಸ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು ಅಂದರೆ ಅದು 98ನೇ ತಿದ್ದುಪಡಿ 2012ರಲ್ಲಿ ಆಗಿರ್ತಕ್ಕಂಥದ್ದು. ಆ ಒಂದು ತಿದ್ದುಪಡಿ ಕಾಯ್ದೆ 371J ವಿಧಿಯಡಿಯಲ್ಲಿ ಅಳವಡಿಸಲಾಯಿತು ಅಂತಕ್ಕಂಥದ್ದು. 100ನೇ ತಿದ್ದುಪಡಿ ಅಂತಕ್ಕಂಥದ್ದು 2015ರಲ್ಲಿ ಆಗಿರತಕ್ಕಂಥದ್ದು ಭಾರತ ಮತ್ತು ಬಾಂಗ್ಲಾದೇಶದ ಭೂಗಡಿಗಳ ಒಪ್ಪಂದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಭಾರತ ಮತ್ತು ಬಾಂಗ್ಲಾದೇಶಗಳ ಭೂಗಡಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಿದ್ದುಪಡಿಗೆ ಈ ಒಂದು ಕಾಯ್ದೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಅದೇ ರೀತಿ ನೋಡ್ತೀವಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಅತಿ ಉದ್ದದ ಗಡಿ ರೇಖೆಯನ್ನು ಹೊಂದಿರತಕ್ಕಂಥದ್ದು ಕೂಡ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಮನಿಸಿದ್ವಿ. ಪ್ರಶ್ನೆಗಳು ಯಾವುದೇ ಸ್ವರೂಪದಲ್ಲಿ ಕೇಳಿದರೂ ಕೂಡ ನಾವು ಅದರ ಬಗ್ಗೆ ಸ್ವಲ್ಪ ಸುತ್ತಮುತ್ತ ಒಂದು ಚೂರು ಸ್ಟಡಿ ಮಾಡಿದ್ದೆ ಆದರೆ ಯಾವುದೇ ಪ್ರಶ್ನೆಗಳು ಕೂಡ ಮಿಸ್ ಆಗಂಗಿಲ್ಲ ಅಂತಕ್ಕಂಥದ್ದು. ನೋಡ್ತಾ ಹೋಗೋಣ. 101ನೇ ತಿದ್ದುಪಡಿ ಕಾಯ್ದೆ 2016 ಅಂತಕ್ಕಂಥದ್ದು GSTಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. GST ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತಿದ್ದೀವಿ. ಇದರ ಒಂದು ಸಮಿತಿ ಯಾರ ಒಂದು ನೇತೃತ್ವದಲ್ಲಿತ್ತು ಅಂದರೆ ಅಸೀಂ ದಾಸ್ ಗುಪ್ತಾ ಸಮಿತಿ ಶಿಫಾರಸು ಮೇರೆಗೆ ಭಾರತದಲ್ಲಿ GSTಯನ್ನು ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು.
ಅದೇ ರೀತಿ ಕೇಳ್ತಾ ಹೋಗ್ತಾರೆ ಪ್ರಶ್ನೆ. ಈ ಜಿ ಎಸ್ ಟಿ ಮೇಲೆ ಹಲವಾರು ಪ್ರಶ್ನೆಗಳು ಬಂದಿದ್ದಾವೆ, ಮುಂದೆನೂ ಕೂಡ ಆಗ್ತಾ ಹೋಗ್ತದೆ. ಜಿ ಎಸ್ ಟಿಯನ್ನು ಮೊದಲು ಒಪ್ಪಿಕೊಂಡಿರ್ತಕ್ಕಂಥ ರಾಜ್ಯ ಯಾವುದು ಅಂದರೆ ಅದು ಅಸ್ಸಾಂ ರಾಜ್ಯ ಅಂತ ಕರಿತೀವಿ. ಅದೇ ರೀತಿ ಜಿ ಎಸ್ ಟಿ ಜಾರಿಗೆ ಬಂದ ದಿನ ಅಂತ ಕೇಳ್ತಾರೆ ಜುಲೈ 1, 2017 ಅಂತಕ್ಕಂಥದ್ದು. ಜುಲೈ 1, 2017ರಲ್ಲಿ ಭಾರತದಲ್ಲಿ ಜಿ ಎಸ್ ಟಿಯನ್ನು ಅಳವಡಿಸಲಾಯಿತು ಅಂತಕ್ಕಂಥದ್ದು. ಜಿ ಎಸ್ ಟಿ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಕೇಂದ್ರ ಹಣಕಾಸು ಸಚಿವರು ಅಂತಕ್ಕಂಥದ್ದು. ಕೇಂದ್ರದ ಹಣಕಾಸು ಸಚಿವರು ಜಿ ಎಸ್ ಟಿ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥದ್ದು. ಜಿ ಎಸ್ ಟಿ ಅಂದರೆ ಇದೊಂದು ಪರೋಕ್ಷ ತೆರಿಗೆಯಾಗಿದೆ. ಜಿ ಎಸ್ ಟಿ ಯಾವ ರೂಪದ ತೆರಿಗೆ ಅಂತ ಹೇಳ್ತಾರೆ, ಇದೊಂದು ಪರೋಕ್ಷ ತೆರಿಗೆಯಾಗಿದೆ ಅಂತೇಳಿ ನಾವು ಹೇಳಬೇಕಾಗತ್ತೆ. ಸಂವಿಧಾನದ ಪ್ರಮುಖ ತಿದ್ದುಪಡಿಗಳ ಬಗ್ಗೆ ಇಲ್ಲಿ ತನಕ ಡಿಸ್ಕಷನ್ ಮಾಡಿದ್ವಿ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಇಷ್ಟೇ ಅಲ್ಲ, ಇನ್ನೂ ಹಲವಾರು ತಿದ್ದುಪಡಿಗಳದಾವ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವೆಲ್ಲ ಇಂಪಾರ್ಟೆಂಟ್ ಆಗ್ಯಾವ ಅವುಗಳನ್ನು ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ. ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತಕ್ಕಂಥದ್ದು ನಮ್ಗೆ ಒಂದು ಅನಿಸಿಕೆ. ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ ಅಂತಕ್ಕಂಥದ್ದು. ಪರೀಕ್ಷಾ ದೃಷ್ಟಿಕೋನದಿಂದ ಎಷ್ಟು ಇಂಪಾರ್ಟೆಂಟ್ ಅದಲ್ಲ ಅದನ್ನು ನಾವು ನಿಮಗೆ ನೀಡತಕ್ಕಂಥದ್ದು ಮಾಡ್ತಾ ಹೋಗ್ತೀವಿ. ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.